ನಮಸ್ತೆ. ಇವತ್ತಿನ ಸಮಾಜದಲ್ಲಿ ಸ್ಥೌಲ್ಯ ಅಥವಾ ತೂಕ ಹೆಚ್ಚುವಿಕೆ ಏನಂತ ಹೇಳ್ತೀವಿ, ಅಥವಾ ದೇಹದಲ್ಲಿರುವಂತಹ ಬೊಜ್ಜು ಇರ್ಬೋದು, ಇದು ಒಂದು ಶಾಪವಾಗಿ ಪರಿಣಮಿಸಿದೆ. ಎಲ್ಲ ವಯಸ್ಕರಲ್ಲಿಯೂ ನಾವು ಈ ರೀತಿಯ ಒಂದು ತೂಕ ಹೆಚ್ಚುವಿಕೆಯನ್ನು ಸಾಮಾನ್ಯವಾಗಿ ನೋಡುವಂತಾಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲರಿಗೂ ಒಂದು ಶಾಪವಾಗಿ ಆಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣಗಳು ಹಲವಾರು ಇರಬಹುದು, ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂತಹ ಕಾರಣಗಳಿರಬಹುದು. ಬಟ್ ಈ ತೂಕ ಹೆಚ್ಚುವಿಕೆಯಿಂದ ಅಥವಾ ದೇಹದ ಸ್ಥೌಲ್ಯ ಹೆಚ್ಚಾಗ್ತಾ ಇರೋದ್ರಿಂದ ಅನೇಕ ರೀತಿಯಾದಂತಹ ವ್ಯಾಧಿಗಳಿಗೂ ಕೂಡ ಇವತ್ತು ಇದು ಕಾರಣವಾಗಿದೆ. ಸಣ್ಣ ಮಕ್ಕಳಿಗೂ ಕೂಡ ಡಯಾಬಿಟಿಸ್ ಬರುವಂಥದ್ದನ್ನು ನಾವು ನೋಡ್ಬೋದು. ಸಣ್ಣ ವಯಸ್ಕರಲ್ಲಿ ನಾವು ಹೈಪರ್ ಟೆನ್ಷನ್ 30-35 ವರ್ಷಕ್ಕಾಗಲೇ ಹೈಪರ್ ಟೆನ್ಷನ್ ಅನ್ನು ನೋಡಬಹುದು. ಅತಿಯಾದ ತೂಕ ಹೆಚ್ಚುವಿಕೆಯಿಂದ ಈ ರೀತಿಯ ಹಲವಾರು ವ್ಯಾಧಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಇದು ಇಷ್ಟೇ ಅಲ್ಲದೆ ಈವನ್ ಶಾರೀರಿಕ ಸೌಂದರ್ಯಕ್ಕೂ ಕೂಡ ಮಾನಸಿಕವಾಗಿ ಒಂದು ಮನುಷ್ಯ ಇದರ ಬಗ್ಗೆ ಯೋಚಿಸುವಂತಾಗಿದೆ. ತೂಕ ಹೆಚ್ಚುವಿಕೆಗೆ ಸಾಮಾನ್ಯವಾಗಿರುವಂತಹ ಕಾರಣಗಳು ನಾವು ಇವತ್ತು ಮಹಿಳೆಯರಲ್ಲಿ PCOS ಅಂತ ಏನು ಹೇಳ್ತೇವೆ, ಪಾಲಿಸಿಸ್ಟಿಕ್ ಓವರೀಸ್ ಇರ್ಬೋದು, ಅಥವಾ ಥೈರಾಯ್ಡ್ ಡಿಸ್ಫಂಕ್ಷನ್ ಇರ್ಬೋದು, ಅಥವಾ ನಿದ್ರಾಹೀನತೆ ಅಂತ ಹೇಳ್ತೇವೆ, ಅಥವಾ ಇನ್ಸಾಮ್ನಿಯಾ ಅದಿರ್ಬೋದು, ಅಥವಾ ಡಿಪ್ರೆಷನ್ಗೆ ತೆಗೆದುಕೊಳ್ಳುವಂತಹ ಔಷಧಿಗಳ ಸೈಡ್ ಎಫೆಕ್ಟಿಂದಾಗಿ ಇರಬಹುದು. ಹೀಗೆ ನಾನಾ ಕಾರಣಗಳಿಂದ ನಾವು ಈ ತೂಕ ಹೆಚ್ಚುವಿಕೆಯನ್ನು ನೋಡ್ತಾ ಇದ್ದೇವೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಥವಾ ನೀರ್ಗುಳ್ಳೆ, ಗರ್ಭಾಶಯದ ಅಂಡಾಶಯಗಳಲ್ಲಿ ಇರುವಂಥದ್ದಲ್ಲಿ ನೀರ್ಗುಳ್ಳೆಗಳಾಗುವಂಥದ್ದು, ಇದರಿಂದಾಗಿ ತೂಕ ಹೆಚ್ಚುವಿಕೆ ಆಗುವಂಥದ್ದು, ಅಥವಾ ತೂಕ ಹೆಚ್ಚುವಿಕೆಯ ಕಾರಣದಿಂದ ಕೂಡ ಈ ಸಿಸ್ಟ್ ಅಂತ ಏನು ಹೇಳ್ತೇವೆ, ಪಾಲಿಸಿಸ್ಟ್ ಅಂತ ಏನು ಹೇಳ್ತೇವೆ, ಅದು ಆಗುವಂತಹ ಸಾಧ್ಯತೆಗಳು ಇರ್ತದೆ. ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮಲ್ಲಿ ದೈನಂದಿನ ಚಟುವಟಿಕೆಗಳು ಇಲ್ಲದೆ ಇರುವಂತಹದ್ದು, ಸೆಡೆಂಟ್ರಿ ಲೈಫ್ ಸ್ಟೈಲಿಗೆ ಈಗ ಮನುಷ್ಯನ ದೇಹ ಹೇಗೆ ಒಗ್ಗೋಗಿದೆ ಅಂದರೆ, ಸ್ಪೆಷಲಿ ಆಫ್ಟರ್ ದಿ ಕೋವಿಡ್ ಸಾಂಕ್ರಾಮಿಕ ರೋಗದ ನಂತರ ಮನುಷ್ಯನ ಜೀವನ ಶೈಲಿ ತುಂಬ ಜಡತ್ವದಿಂದ ಕೂಡಿದೆ. ಸೊ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಗಳು ಶುರುವಾಗಿದೆ, ಆನ್ಲೈನ್ ಕ್ಲಾಸ್ಗಳು ಶುರುವಾಗಿದೆ. ಸೊ ಇದರಿಂದಾಗಿ ಸ್ವಲ್ಪ ಸಂಚಾರ ಆಗ್ತಾ ಇದ್ದಿದ್ದಂಥ ಬಾಡಿಗಳು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದಿರ್ಬೋದು, ಈ ಥರ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಇರ್ಬೋದು, ಯಾವುದೇ ರೀತಿಯಾದಂತಹ ವ್ಯಾಯಾಮಗಳು ಇಲ್ಲದೆ ಇರುವಂಥದ್ದು ಇರ್ಬೋದು, ಅಥವಾ ಈಗಿನ ಆಹಾರ ಪದ್ಧತಿಗಳು, ಯಾವ್ಯಾವುದೋ ಟೈಮ್ಗೆ ಊಟ ಮಾಡುವಂಥದ್ದು, ಯಾವುದೋ ಟೈಮಲ್ಲಿ ಮಲಗುವಂಥದ್ದು, ಈ ಎಲ್ಲ ಆಹಾರ ವಿಹಾರದಿಂದಾಗಿ ದೇಹದಲ್ಲಿನ ಅಸಮತೋಲನಕ್ಕೆ ಕಾರಣ ಆಗ್ತಾ ಇದೆ. ಹಾರ್ಮೋನ್ಗಳ ವ್ಯತ್ಯಾಸ ಆಗ್ತಾ ಇದೆ. ಸ್ಪೆಷಲಿ ಮಹಿಳೆಯರಲ್ಲಿ ಇವತ್ತಿನ ಸಮಾಜದಲ್ಲಿ ಹೊರಗಡೆನೂ ಅವಳು ಕೆಲಸ ಮಾಡಬೇಕು, ಮನೆ ಒಳಗಡೆನೂ ಕೆಲಸ ಮಾಡಬೇಕಾಗತ್ತೆ. ಇದರಿಂದ ಮನಸ್ಸಿಗೆ ಕೂಡ ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಆಗತ್ತೆ. ಇದು ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಕಾರಣ ಆಗತ್ತೆ. ತಿನ್ನೋದು, ಕೂತ್ಕೊಳ್ಳೋದು, ನಿದ್ದೆ ಮಾಡೋದು, ಸೊ ಇದಿಷ್ಟೇ ದೈನಂದಿನ ಚಟುವಟಿಕೆಗಳಾಗ್ಬಿಟ್ಟಿದೆ. ಸೊ ಇದಿಷ್ಟಕ್ಕೆ ಸೀಮಿತವಾದಾಗ, ಬಾಡಿಗೆ ಯಾವುದೇ ರೀತಿಯಾದಂತಹ ವ್ಯಾಯಾಮಗಳು ಇಲ್ಲದೆ ಇದ್ದಾಗ, ಅಥವಾ ಮಾನಸಿಕವಾಗಿ ಒತ್ತಡಗಳು ಹೆಚ್ಚಾದಾಗ ನಾವು ದೇಹದಲ್ಲಿ ಹಾರ್ಮೋನಿನ ಒಂದು ವೈಪರೀತ್ಯವನ್ನು ನೋಡ್ತಾ ಇರ್ತೇವೆ. ಈ PCODಯಲ್ಲಿ ಏನಾಗುತ್ತೆ, ಅಥವಾ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನೀರ್ಗುಳ್ಳೆಗಳಾಗತ್ತೆ ಅಂಡಾಶಯಗಳಲ್ಲಿ. ಇದನ್ನು ನಾವು ಸಿಸ್ಟ್ ಅಂತ ಹೇಳ್ತೇವೆ. ಇದು ಯೂಶ್ವಲ್ ಆಗಿ ಈ ಕಂಡೀಷನಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವೇನು ಹೇಳ್ತೇವೆ, ಅದು ಹೆಚ್ಚಾಗಿ ಉತ್ಪತ್ತಿಯಾಗತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಏನಾಗುತ್ತೆ, ಆಂಡ್ರೋಜನ್ ಅನ್ನುವಂಥ ಹಾರ್ಮೋನ್ಗಳು, ಅದು ಪುರುಷ ಹಾರ್ಮೋನ್ಗಳು ದೇಹದಲ್ಲಿ ವಿಪರೀತವಾಗಿ ಹೆಚ್ಚಾಗತ್ತೆ. ಇದರಿಂದ ಮುಖದಲ್ಲಿ ಮೊಡವೆಗಳಾಗಬಹುದು, ದೇಹದ ತೂಕ ಹೆಚ್ಚುವಿಕೆ ಆಗಬಹುದು, ಅಥವಾ ಮುಖದಲ್ಲಿ ಸಣ್ಣ ಕೂದಲುಗಳು ಬರ್ಬೋದು. ಇಂಥ ಅನೇಕ ರೀತಿಯಾದಂತಹ ಲಕ್ಷಣಗಳನ್ನು ನಾವು ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮಲ್ಲಿ ನೋಡ್ತೇವೆ. ಮತ್ತು ಇದಕ್ಕೆ ಏನು ಪರಿಹಾರವನ್ನು ಮಾಡ್ಕೊಳ್ಬೇಕು, ಇದರಲ್ಲಿ ಮೇಯ್ನ್ ಆಗಿ ತೂಕ ಹೆಚ್ಚುವಿಕೆ ಆಗತ್ತೆ. ಈ ತೂಕ ಹೆಚ್ಚುವಿಕೆ ಆಗೋದನ್ನು ನಾವು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಸೊ ಮೇಯ್ನ್ ಆಗಿ ನಾವು ಅಟ್ಲೀಸ್ಟ್ ದಿನಕ್ಕೊಂದು 30-35 ನಿಮಿಷಗಳ ಕೂಡ ಕಾಲ ಒಂದು ವ್ಯಾಯಾಮವನ್ನು ಮಾಡಬೇಕಾಗತ್ತೆ. ದೇಹಕ್ಕೆ ಒಂಚೂರಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು.
ಮತ್ತು ಒಳ್ಳೆಯ ನಿದ್ರೆಯನ್ನು ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಗಳನ್ನು ಮಾಡಬೇಕು. ಯಾವುದೋ ಟೈಮಲ್ಲಿ ಬೆಳಗ್ಗೆ 12 ಗಂಟೆಗೆ ತಿಂಡಿ ಮಾಡೋದು, ರಾತ್ರಿ ಸಂಜೆ ಒಂದು 7 ಗಂಟೆಗೆ ಮಧ್ಯಾಹ್ನದ ಊಟವನ್ನು ಮಾಡೋದು, ಈ ಥರ ಒಂದು ಅಭ್ಯಾಸಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಮತ್ತು ಸರಿಯಾಗಿ ನಿದ್ದೆ ಕೂಡ ಇಲ್ಲದೆ ಇರುವಂತಹದ್ದು, ಅದನ್ನು ಕೂಡ ಕರೆಕ್ಟಾಗಿ ಮಾಡುವಂಥ ಅಭ್ಯಾಸವನ್ನು ಮಾಡ್ಕೊಳ್ಬೇಕಾಗತ್ತೆ. ರಾತ್ರಿ 1 ಗಂಟೆಗೆ ಮಲ್ಕೊಳ್ಳೋದು ಅಥವಾ 3 ಗಂಟೆಗೆ ಮಲ್ಕೊಳ್ಳೋದು, ಸೊ ಬೆಳಗ್ಗೆ ಲೇಟಾಗಿ ಹೇಳೋದು, ಸೊ ಈ ಅಭ್ಯಾಸಗಳನ್ನು ನಾವು ಆದಷ್ಟು ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ. ಆಹಾರ ವಿಹಾರಗಳು ಸರಿಯಾಗಿ ಸಮತೋಲನವಾಗಿ ಇರುವಂತೆ ನೋಡ್ಕೊಳ್ಬೇಕಾಗತ್ತೆ. ಅತಿಯಾಗಿ ಸಿಹಿಯಾದ ಪದಾರ್ಥಗಳನ್ನು ತಗೊಳ್ಳುವಂಥದ್ದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಜಂಕ್ ಫುಡ್, ಚಾಕ್ಲೇಟ್ಸು, ಐಸ್ ಕ್ರೀಮ್ಸು, ಚಿಪ್ಸು ಮತ್ತು ಹೊರಗಡೆ ಬೇಕ್ರಿ ಐಟಮ್ಸು, ಇಂಥ ಫುಡ್ಗಳನ್ನು ಆದಷ್ಟು ಕಮ್ಮಿ ಪ್ರಮಾಣದಲ್ಲಿ ತಗೊಂಡ್ರೆ ತುಂಬ ಒಳ್ಳೆಯದು. ಮಿನಿಮಮ್ ದಿನಕ್ಕೆ 2.5-3 ಲೀಟರ್ಗಳಷ್ಟು ನೀರನ್ನು ಕುಡಿಯುವುದು ತುಂಬ ಒಳ್ಳೆಯದು. ಇವತ್ತಿನ ದಿನಗಳಲ್ಲಿ ನೋಡ್ತೇವೆ, ನೀರು ಕುಡಿಯೋ ಬದಲು ಸೋಡಾ ಕುಡಿಯೋದು ಅಥವಾ ಪೆಪ್ಸಿ, ಕೋಕಾ ಕೋಲಾದಂತಹ ಪಾನೀಯಗಳನ್ನು ತಗೊಳ್ಳುವಂಥದ್ದು, ಇದು ದೇಹದಲ್ಲಿರುವಂತಹ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡುತ್ತೆ. ಸೊ ಇದು ಕೂಡ ಈ ಒಂದು ಸಿಸ್ಟ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗತ್ತೆ ಮತ್ತು ಇದರಿಂದ ತೂಕ ಕೂಡ ಹೆಚ್ಚಾಗತ್ತೆ. ಮತ್ತು ಸರಿಯಾದ ಡಯೆಟನ್ನು ತಗೊಳ್ಳುವಂಥದ್ದು, ತುಂಬ ಕ್ಯಾಲೋರಿ ಇರುವಂತಹ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಕಮ್ಮಿ ಕ್ಯಾಲೋರಿಯಂತಹ ಪದಾರ್ಥಗಳನ್ನು ತೆಗೆದುಕೊಳ್ಳುವಂಥದ್ದು. ದಿನದ ಒಂದು 25-35% ಅಷ್ಟು ಕಾರ್ಬೋಹೈಡ್ರೇಟ್ ಡಯೆಟು ಮತ್ತು ಹಸಿರು ತರಕಾರಿಗಳು ಮತ್ತು ಕಾಳುಗಳನ್ನು ಜಾಸ್ತಿಯಾಗಿ ಉಪಯೋಗಿಸೋದ್ರಿಂದ ಕೂಡ ನಾವು ಈ ತೂಕ ಹೆಚ್ಚುವಿಕೆಯನ್ನು ಕಮ್ಮಿ ಮಾಡಿಕೊಳ್ಬೋದು. ಮತ್ತು ಯೋಗ ಮತ್ತು ಪ್ರಾಣಾಯಾಮ ಕೂಡ ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮಲ್ಲಿ ತುಂಬ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ದಿನಕ್ಕೆ 5 ನಿಮಿಷಗಳ ಕಾಲ ಪ್ರಾಣಾಯಾಮ ಮಾಡುವಂಥದ್ದು ಮತ್ತು ಯೋಗಾಸನಗಳು, ಅದರಲ್ಲಿಯೂ ಸ್ಪೆಷಲಿ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ಗೆ ಹೆಲ್ಪ್ ಆಗುವಂತಹ ಉಷ್ಟ್ರಾಸನ ಇರ್ಬೋದು, ಧನುರಾಸನ, ಹಾಲಾಸನ, ಭುಜಂಗಾಸನ, ಸೊ ಇಂಥ ಆಸನಗಳನ್ನು ನಾವು ದಿನನಿತ್ಯ ಅಟ್ಲೀಸ್ಟ್ 10 ನಿಮಿಷಗಳ ಕಾಲ ಮಾಡೋದ್ರಿಂದ ಕೂಡ ದೇಹದ ತೂಕವನ್ನು ಕಮ್ಮಿ ಮಾಡಿಕೊಳ್ಬಹುದು ಮತ್ತು ಇಂಡೈರೆಕ್ಟ್ಲಿ ಸಿಸ್ಟನ್ನು ಕೂಡ ಕಮ್ಮಿ ಮಾಡಿಕೊಳ್ಬಹುದು. ದೇಹದ ತೂಕ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಫಸ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಸರಿಯಾದ ಕಾರಣವನ್ನು ತಿಳ್ಕೊಂಡು ಮೂಲ ಕಾರಣಕ್ಕೆ ತಕ್ಕಂತಹ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ದೇಹದ ತೂಕವನ್ನು ಕಮ್ಮಿ ಮಾಡಿಕೊಳ್ಬಹುದು. ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಕೊಂಡು ನಾವು ಬರೀ ಡಯೆಟ್ ಮಾಡೋದು ಮುಖ್ಯ ಅಲ್ಲ. ವೆಯ್ಟ್ ಜಾಸ್ತಿ ಆಗ್ತಾ ಇರೋದಕ್ಕೆ ಅಥವಾ ದೇಹದ ಸ್ಥೌಲ್ಯತೆ, ಬೊಜ್ಜು ಜಾಸ್ತಿ ಆಗ್ತಾ ಇರೋದಕ್ಕೆ ಏನು ಕಾರಣ ಅನ್ನೋದನ್ನು ಫಸ್ಟು ನಾವು ವಿಮರ್ಶೆ ಮಾಡಬೇಕು. ಅದಕ್ಕೆ ಸರಿಯಾದ ಸೂಕ್ತ ಮಾರ್ಗದರ್ಶನದಲ್ಲಿ, ಸೂಕ್ತ ವೈದ್ಯರಲ್ಲಿ ಸರಿಯಾದ ರೀತಿಯಾದಂತಹ ಚಿಕಿತ್ಸೆಗಳನ್ನು ತಗೊಳ್ಬೇಕು. ಆಯುರ್ವೇದ ಶಾಸ್ತ್ರದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಹೇಳಿದ್ದಾರೆ. ಇದು ಕೂಡ ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮನ್ನು ಕಮ್ಮಿ ಮಾಡಲಿಕ್ಕೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಅದು ವಮನ ಇರ್ಬೋದು, ವಿರೇಚನ ಇರ್ಬೋದು ಅಥವಾ ಬಸ್ತಿ ಚಿಕಿತ್ಸೆಗಳಿರಬಹುದು. ಅಷ್ಟೇ ಅಲ್ಲದೆ ಔಷಧಗಳ ಪ್ರಯೋಗ ಕೂಡ ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರೊಟ್ಟಿಗೆ ಔಷಧ ಸೇವನೆಯನ್ನು ಆದಷ್ಟು ಮಟ್ಟಿಗೆ ವೈದ್ಯರ ಮಾರ್ಗದರ್ಶನದಲ್ಲಿ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಸೊ ಈ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಈ ತೂಕ ಹೆಚ್ಚಾಗೋದೇನಿದೆ, ಈ ಪಾಲಿಸಿಸ್ಟಿಕ್ ಓವರಿಸಿಂದ ತೂಕ ಹೆಚ್ಚಾಗೋದೇನಿದೆ, ಅದನ್ನು ಖಂಡಿತವಾಗ್ಲೂ ಸರಿ ಮಾಡಿಕೊಳ್ಬಹುದು.